ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ಸರಫ್ ಅಂತೇಳಿ. ನಾನು ಇವತ್ತು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂದರೆ, ಮೀಶೋಯಿಂದ ನಾನು ದೀಪಗಳನ್ನು ತರಿಸಿದೆ, ನವಿಲು ಮಾಡಿದ್ದು. ಅವು ಹೇಗವ ಅಂತ ತೋರಿಸ್ಬೇಕಂತೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇಂದಿನ ಮುಂದಿನ ದಿನದಲ್ಲಿ ಹಬ್ಬಗಳು ಬರ್ತಾಯಿವೆ. ಗಣಪತಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಹೀಗೆ ದೀಪಾವಳಿ ಹಬ್ಬಗಳಿಗೆ ನಾವು ಅಲಂಕಾರ ಮಾಡಿ ಇಡಲಿಕ್ಕೆ ತುಂಬ ಚೆನ್ನಾಗವ. ಸೊ ಅವನ್ನ ನಾನು ತೊಗೊಂಡು ನಿಮಗೆ ತೋರಿಸ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾನು ಇವತ್ತು ವಿಡಿಯೋ ಮಾಡಲಿಕ್ಕಿದ್ದೀನಿ. ಸೊ ನಾನು ತರಿಸಿರೋದು ಮೀಶೋಯಿಂದ ನಾನು ಅವನ ಪ್ರಾಡಕ್ಟನ್ನು ನಾನು ತರಿಸಿದ್ದೀನಿ. ಸೊ ನೋಡ್ಲಿಕ್ಕೂ ಚೆನ್ನಾಗವ. ಸೊ ಹಚ್ಚಿದಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಮೇ ಬಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಅವನ್ನ ಓಪನ್ ಮಾಡ್ತೀನಿ, ತೆಗಿತೀನಿ, ತೋರಿಸ್ತೀನಿ ನಿಮಗೆ. ನಾವಿಲ್ಲಿ ಮಾಡಿದ್ದು ಚಂದವ. ಸೊ ಹಾಯ್, ನೋಡಿ ಹೇಗಿವೆ. ನನಗಂತೂ ತುಂಬ ಇಷ್ಟ, ಚೆನ್ನಾಗಿ ಅನ್ನಿಸ್ತವೆ. ಸೊ ಭಾಳ ಚೆನ್ನಾಗಿ ಕಾಣ್ತವೆ ಇದ್ರೊಳಗಡೆ ದೀಪ ಹಚ್ಚಿ ಇಡೋದ್ರಿಂದ. ಸೊ ಎರಡೆರಡು ನವಿಲುಗಳು, ಆ ಸೈಡ್ ಈ ಸೈಡ್ ಎರಡು ನವಿಲುಗಳು. ಸೊ ನಾನು ಖರೀದಿ ಮಾಡಿದ್ದು ಚಲೋನೇ ಖರೀದಿ ಮಾಡೀನೇನೋ ಅಂತ ಅನ್ನಿಸ್ತಿದೆ. ಸೊ ನೋಡ್ಲಿಕ್ಕೆ ಲೈಟ್ ವೆಯ್ಟ್ ಆಗಿವ, ಅಗದಿ ಏನು ವಜ್ಜಿ ಇಲ್ಲ, ಏನಿಲ್ಲ, ಎಲ್ಲರೂ ಇದು ಮಾಡ್ಕೊಂಡು ಕ್ಯಾರಿ ಮಾಡ್ಬೋದು. ಆದರೆ ನೋಡಿ ಹೇಗಿವೆ. ಸೊ ದೀಪಗಳನ್ನು 4 ಅಥವಾ 5 ದೀಪನ ಇಡ್ಬೋದು. ಸೊ ತಟ್ಟೆಯಲ್ಲೂ ಸಹ ದೀಪಗಳನ್ನು ಇಡ್ಬೋದು. ಸೊ ಹಾಗಾಗಿ ತುಂಬ ಒಂಥರ ಪೂಜೆ ಮನೆಯಲ್ಲಿ ಅಥವಾ ನಾವು ವರಮಹಾಲಕ್ಷ್ಮಿ ಹತ್ರನೋ ಗಣಪನ ಹತ್ರನೋ ಈ ಥರ ದೀಪ ಹಚ್ಚಿ ಇಡೋದ್ರಿಂದ ಸೊ ಆ ಪೂಜೆಗೂ ಬೆರಗು ಬರುತ್ತೆ ಇಂಥ ದೀಪಗಳನ್ನು ಹಚ್ಚಿ ಇಡೋದ್ರಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಇವನ್ನ ಮೀಶೋಯಿಂದನೇ ಆರ್ಡ್ರ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದಿರೋದು. ನನಗೆ ಚೆನ್ನಾಗಿ ಅನಿಸಿದ್ವು. ಸೊ ಹಾಗಾಗಿ ಈ ವಿಡಿಯೋ ಮಾಡೀನಿ. ಸೊ ಏನಾರ ನನ್ನ ಕಡೆ ತಪ್ಪಾಗಿ ಏನಾರು ಮಾತಾಡಿದರೆ ನನಗೆ ಕ್ಷಮಿಸಿ. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.